ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗಿದೆ. ವಿಶ್ವವಿದ್ಯಾಲಯದ ವಿದ್ಯುತ್ ಬಿಲ್ ಪಾವತಿಸೋದಕ್ಕೂ ಕೂಡ ಆರ್ಥಿಕ ಸಮಸ್ಯೆ ಎದುರಾಗಿರುವಂಥದ್ದು. ಇದರಿಂದಾಗಿ PhD ವಿದ್ಯಾರ್ಥಿಗಳ ಸಂಶೋಧನೆಗೂ ಕೂಡ ತೊಂದರೆಯಾಗ್ತಾ ಇರುವಂಥದ್ದು. 77 ಅಧ್ಯಾಪಕರ ಪೈಕಿ 35 ಸಿಬ್ಬಂದಿಯಿಂದ ಕೂಡ ಅಷ್ಟೇ ಬೋಧನೆ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂಥವರು, ಹಾಗೆ ಬೋಧಕೇತರ ವೇತನ ಪಾವತಿಗೂ ಕೂಡ ಕೊರತೆ ಉಂಟಾಗಿದೆ. ಸರ್ಕಾರದಿಂದ ಇನ್ನೂ ಕೂಡ 3.25 ಕೋಟಿ ಅನುದಾನ ಬಿಡುಗಡೆಯಾಗಿಲ್ಲ. ಪ್ರತಿ ತಿಂಗಳು ಸುಮಾರು 4 ಲಕ್ಷ ವಿದ್ಯುತ್ ಬಿಲ್ ಪಾವತಿ ಮಾಡಲಾಗುತ್ತೆ. ಆದರೆ ಇಲ್ಲಿ ಅನುದಾನ ಬಿಡುಗಡೆಯಾಗದೇ ಇರುವಂತಹ ಕಾರಣ ಈ ರೀತಿಯಾಗಿ ಆರ್ಥಿಕ ಸಮಸ್ಯೆಯನ್ನ ಎದುರಿಸಲಾಗ್ತಾ ಇದೆ. ವಿಶ್ವವಿದ್ಯಾಲಯಕ್ಕೆ ತಕ್ಷಣವೇ ಆರ್ಥಿಕ ನೆರವು ನೀಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪ್ರತಿ ತಿಂಗಳು ಕೂಡ ವಿದ್ಯುತ್ ಬಿಲ್ ಕಟ್ಟೋದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇಲ್ಲಿನ ಆಗ್ರಹವನ್ನ ಮಾಡ್ತಿರುವಂತದ್ದು. 50 ಲಕ್ಷ ರೂಪಾಯಿ ಬಾಕಿ ಇತ್ತು. ಸುಮಾರು 15 ವರ್ಷದಿಂದ ಪುರಸಭೆ ತೆರಿಗೆಯನ್ನು ಕಟ್ಟಿರಲಿಲ್ಲ. 50 ಲಕ್ಷ ಬಾಕಿ ಇತ್ತು. ಪುರಸಭೆಯ ಅಧಿಕಾರಿಗಳು ಇಲ್ಲಿ ಪ್ರತಿ ವಾರ ಬಂದು ನಮ್ಮ ಬಾಕಿ ಕೊಡಿ, ನಮಗೆ ಮೇಲಿನ ಅಧಿಕಾರಿಗಳ ಒತ್ತಡ ಇದೆ ಅಂತ ಹೇಳ್ತಾ ಇದ್ರು. ಅದನ್ನು ನಾವು ಸುಮಾರು ಕಳೆದ ವರ್ಷ ಆ 50 ಲಕ್ಷ ರೂಪಾಯಿಯನ್ನು ಬೇರೆ ಬೇರೆ ಹಣವನ್ನು ಹೊಂಚಿ ಅದನ್ನು ನಾವು ತೀರಿಸಿದ್ದೇವೆ. ಈಗ 12 ಲಕ್ಷ ರೂಪಾಯಿ ತೆರಿಗೆಯನ್ನು ಕಳೆದ ವರ್ಷದಿಂದ ಮತ್ತೆ ನಾವು ಕಟ್ಟಬೇಕಾಗಿದೆ. ಇಲ್ಲ, ಇನ್ನೂ ನೋಟಿಸ್ ಏನು ಬಂದಿಲ್ಲ. ಅನುದಾನ ಬಂದ ನಂತರ ಏನಾದರೂ ಹೊಂದಾಣಿಕೆ ಮಾಡಿ ಕಟ್ತೀವಿ ಅಂತ ಹೇಳಿದ್ದೀವಿ. ಹೀಗಾಗಿ ತೆರಳಿದ್ದಾರೆ. ಆಮೇಲೆ ಕಳೆದ ವಾರ ವಿದ್ಯುತ್ ಇಲಾಖೆಯವರು ಬಂದು ನಾವು 3 ತಿಂಗಳು ವಿದ್ಯುತ್ ಕಟ್ಟಿಲ್ಲ ಬಿಲ್ಲನ್ನು ಅಂತ ಹೇಳಿ ವಿದ್ಯುತ್ತನ್ನು ಕಡಿತಗೊಳಿಸಿದರು. ಆಮೇಲೆ ಈಗ ಮೊನ್ನೆ ಇಲ್ಲಿ ಇಂಧನ ಸಚಿವರು ಶ್ರೀಯುತ ಜಾರ್ಜ್ ಅವರು ಬಂದಾಗ ಅವರ ಗಮನಕ್ಕೆ ತಂದಿದ್ದೀವಿ. ಅವರು ತಕ್ಷಣ ಅಲ್ಲೇ ಇದ್ದಂಥ ಹಿರಿಯ ಅಧಿಕಾರಿಗಳನ್ನು ಕರೆದು ಇವರ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಕನ್ನಡ ವಿಶ್ವವಿದ್ಯಾಲಯ 10 ವರ್ಷದ ಮುಂಚೆಯೇ ಈ ವಿದ್ಯುತ್ ಇಲಾಖೆಗೆ 7 ಎಕರೆ ಜಮೀನುಗಳನ್ನು ಉಚಿತವಾಗಿ ಕೊಟ್ಟಿದೆ. ಆಗ ಹಾಕಿದಂಥ ಒಂದು ಕಂಡೀಷನ್ ಏನು ಅಂದರೆ ವಿದ್ಯುತ್ ಇಲಾಖೆಗೆ ನಿರಂತರವಾದಂಥ ವಿದ್ಯುತ್ತನ್ನು ಸರಬರಾಜು ಮಾಡಬೇಕು ವಿಶ್ವವಿದ್ಯಾಲಯಕ್ಕೆ ಅಂತ ಹೇಳಿ ಒಂದು ನಿಯಮವನ್ನು ಹಾಕಿ ಕೊಟ್ಟಿತ್ತು. ಆದರೆ ಯಾವುದೇ ಅಗ್ರಿಮೆಂಟನ್ನು ನಾವು ಇನ್ನೂ ಆ ವಿದ್ಯುತ್ ಇಲಾಖೆಯೊಂದಿಗೆ ಮಾಡಿಕೊಂಡಿಲ್ಲ. ಹೀಗಾಗಿ ಆ ಜಮೀನೆಲ್ಲ ಇನ್ನೂ ನಮ್ಮ ವಶದಲ್ಲೇ ಇದೆ. ನಾವು ಈಗ ಸರ್ಕಾರಕ್ಕೆ ಮತ್ತು ಆ ಇಂಧನ ಇಲಾಖೆ ಸಚಿವರಿಗೆ ಮತ್ತು ಆ ಇಲಾಖೆ ಅಧಿಕಾರಿಗಳಿಗೆ ಏನು ಮನವಿ ಮಾಡಿಕೊಳ್ಳೋದು ಅಂದರೆ, ಆ 7 ಎಕರೆ ಜಮೀನಿಗೆ ನಮಗೆ ತಿಂಗಳಿಗೆ ಕನಿಷ್ಠ 1 ಎಕರೆಗೆ 50,000 ರೂಪಾಯಿ ಆದರೂ ನಮಗೆ ನೀವು